ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನಿವತ್ತು ಸಿಂಪಲ್ ರೆಸಿಪಿ ಅಂತ ನೋಡ್ತಿದ್ದೀರಾ. ಸಿಂಪಲ್ಲಾಗಿ ಒಂದು ಎಗ್ ಬಿರಿಯಾನಿ ಮಾಡೋಣ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 4 ಮೊಟ್ಟೆನ ಬೇಯಿಸಿ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಮೊಟ್ಟೆ ಬೇಕೋ ನೀವು ಅಷ್ಟನ್ನು ತಗೋಬೋದು. ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು 2 ದೊಡ್ಡ ಟೊಮೊಟೊನ ಈ ಥರ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನನ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಮೊಟ್ಟೆನ ಕಟ್ ಮಾಡ್ಕೊಳ್ಳೋಣ. ಹಾಗಂತ ತುಂಬ ಕಟ್ ಮಾಡ್ಕೊಬಿಡಿ. ಈ ರೀತಿಯಾಗಿ ಮೊಟ್ಟೆನ ಜಸ್ಟ್ ಪ್ರೆಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಮಸಾಲೆ ಎಲ್ಲ ಹೋಗಿ ಸೇರಿಕೊಂಡಾಗ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನೋಡಿದ್ರಲ್ಲ, ಇದೇ ಥರ ಎಲ್ಲ ಮೊಟ್ಟೆನೂ ಜಸ್ಟ್ ಈ ಥರ ಪ್ರೆಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಡೀಪಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮೊಟ್ಟೆನೆಲ್ಲ ಕಟ್ ಮಾಡಿದ್ಮೇಲೆ ಒಂದು ತವನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಆಯಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಪುಡಿ, ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಸೇರಿಸಿ 1-2 ಸೆಕೆಂಡು ಚೆನ್ನಾಗಿ ಹುರ್ಕೊಳ್ಳಿ. ಹುರಿದಿರೋ ಮಸಾಲೆಗೆ ಕಟ್ ಮಾಡಿರೋವಂಥ ಎಗ್ಗನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಿಂದ ಮೊಟ್ಟೆಗೆ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗೆ ಮಸಾಲೆ ಕೂಡ ಅಂಟ್ಕೊಂಡು ತುಂಬಾ ಟೇಸ್ಟಾಗಿರುತ್ತೆ ಬಿರಿಯಾನಿ ತಿನ್ನುವಾಗ. ನೋಡಿದ್ರಲ್ಲ, ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಅದೇ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಮಸಾಲೆ ಎಲ್ಲ ಮೊಟ್ಟೆಗೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಬಿರಿಯಾನಿ ಮಾಡೋಕ್ಕೆ ಶುರು ಮಾಡೋಣ. ಒಂದು ಕುಕ್ಕರ್ನ ಕಾಯೋಕ್ಕಿಟ್ಟು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1-2 ಪಲಾವ್ ಎಲೆ, ಕಸೂರಿ ಮೇಥಿ, ಹಾಗೆ ಓಂಕಾಳು ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ 1-2-3 ನಿಮಿಷ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಯಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ನೀವು ಇದೇ ರೀತಿ ಕೈ ಆಡಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ಥರ. ನೆಕ್ಸ್ಟು ಹಸಿ ವಾಸನೆ ಹೋದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ. ನೋಡಿ, ಈ ಥರ ಮಾಡೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲ ಯೂಸ್ ಮಾಡ್ದೇ ಈ ರೀತಿ ಒಂದ್ಸಲ ಬಿರಿಯಾನಿ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಂತರ ನೀವು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ, ಟೊಮೊಟೊ ತುಂಬ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ತಿರುಗಿಸ್ತಾ ಟೊಮೊಟೊ ಎಷ್ಟು ಸಾಫ್ಟ್ ಆಗುತ್ತೆ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಅದಕ್ಕೆ ಅಂತಲೇ ನೀವು ಬಿರಿಯಾನಿ ಮಾಡುವಾಗಾದರೂ ಅಷ್ಟೇ, ಪಲಾವ್ ಮಾಡುವಾಗಾದರೂ ಅಷ್ಟೇ ತುಂಬ ಹಣ್ಣಾಗಿರೋವಂಥ ಟೊಮೊಟೊನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಗೆ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಮಸಾಲೆ ಜಾಸ್ತಿ ಬೇಕಂದರೆ ಸ್ವಲ್ಪ ಪುಡಿಗಳನ್ನ ಜಾಸ್ತಿ ಸೇರಿಸ್ಕೊಳ್ಳಿ. ನಾನು ಮೀಡಿಯಮ್ ಫ್ಲೇಮ್ ಸಾಕು ನನಗೆ. ಸೊ ಹಾಗಾಗಿ 1 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸೇರಿಸಿ ಚೆನ್ನಾಗಿ 2-3 ಸೆಕೆಂಡು ಇದೇ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅದು ಈರುಳ್ಳಿ ಟೊಮೊಟೊ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಮೊಸರನ್ನು ಸೇರಿಸ್ಕೊಳ್ಳೋಣ. ಇದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ರೈಸು ಕೂಡ ತುಂಬ ಶೈನಿಂಗಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿದ್ರಲ್ಲ, ಈ ರೀತಿ ಮೊಸರನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ, ಮೊಸರೆಲ್ಲ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಈಗ ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗುತ್ತೆ. ನೋಡಿ, ಇಲ್ಲಿ 1-2-3 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಈಗ ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲೆ ರೆಡಿಯಾಗಿದೆ.
ನೆಕ್ಸ್ಟ್ ಪ್ರೋಸೆಸ್ಸು ಅಕ್ಕಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಳೆದು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ನೀವು ಅಷ್ಟು ರೈಸ್ನ ಸೇರಿಸ್ಕೊಳ್ಳಿ. ಅಕ್ಕಿನ ಸೇರಿಸಿ ಡೈರೆಕ್ಟಾಗಿ ನೀವು ನೀರನ್ನ ಸೇರ್ಸೋಕ್ಕೆ ಹೋಗಬೇಡಿ. ಮಸಾಲೆ ಜೊತೆ 2-3 ನಿಮಿಷ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಮಸಾಲೆ ಎಲ್ಲ ಅಕ್ಕಿ ಜೊತೆ ಒಂದಕ್ಕೊಂದು ಬೆರೆತಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿದ್ರಲ್ಲ, ಈ ರೀತಿ 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಇಲ್ಲಿ 1.5 ಗ್ಲಾಸ್ ಅಕ್ಕಿಗೆ 3 ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಂದರೆ ಇನ್ನು ಸ್ವಲ್ಪ ಅರ್ಧ ಲೋಟ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಉದುರಾಗಬೇಕು ಅಂತಂದರೆ ನೀವು ಕರೆಕ್ಟ್ ಮೆಷರ್ಮೆಂಟಲ್ಲಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಿಮಗೆ ರುಚಿ ಅಥವಾ ಖಾರ ಏನಾದರೂ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ನೀವು ಸೇರಿಸ್ಕೊಬೋದು. ನನಗಿಲ್ಲಿ ಸ್ವಲ್ಪ ರುಚಿ ಕಡಿಮೆ ಅನಿಸ್ತು, ಸೊ ಹಾಗಾಗಿ ನಾನು ಸಾಲ್ಟನ್ನ ಸೇರಿಸ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದಾದಮೇಲೆ ಮೊಟ್ಟೆನ ಸೇರಿಸಿದ್ದಾದಮೇಲೆ ತುಂಬ ಹೊತ್ತು ಕೈ ಆಡ್ಸೋಕ್ಕೆ ಹೋಗಬೇಡಿ, ಓಕೆನಾ. 2-3 ತಿರುಗಿಸ್ಬಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಿ. ಯಾವತ್ತೂ ಅಷ್ಟೇ, ಬಿರಿಯಾನಿಗಾದರೂ ಅಷ್ಟೇ, ಪಲಾವ್ಗಾದರೂ ಅಷ್ಟೇ, ಕುಕ್ಕರು ಕುದಿ ಬರುವಾಗ ನೀವು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಬೇಕು. ನೋಡಿದ್ರಲ್ಲ, 2 ವಿಷಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂದರೆ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ತುಂಬಾ ಟೇಸ್ಟಿಯಾಗಿದೆ. ಸಿಂಪಲ್ಲಾಗಿ ನೀವು ಮನೇಲಿ ಬೇಗನೆ ಮಾಡ್ಕೋಬೋದು. ಯಾರಿಗೆ ಈ ಮಸಾಲೆ ಎಲ್ಲ ಹಾಕಿ ಮಾಡೋ ಐಟಮ್ಸು ಇಷ್ಟ ಆಗಲ್ಲ, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಇಷ್ಟಪಡ್ತೀರ ನೋಡಿ, ಅಂಥವ್ರಿಗೆ ಈ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿನ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಲೇಬೇಕು, ಓಕೆನಾ. ನೋಡಿದ್ರಲ್ಲ, ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ರೈಸ್ ಎಲ್ಲ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ